ನಮಸ್ಕಾರ. ಹುಯಿತ್ವ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಮ್ಮ ಜೊತೆಗೆ BS ಅರುಣ್ ಕುಮಾರ್ ಸರ್ ಇದ್ದಾರೆ. ಅವರು FKCCIನ ಹಿಂದಿನ ಅಧ್ಯಕ್ಷರು ಕೂಡ ಆಗಿದ್ದಂಥವರು. ಈ ತೆರಿಗೆ ವಿಷಯದಲ್ಲಿ, ಪ್ರಾಪರ್ಟಿ ಟ್ಯಾಕ್ಸ್ ವಿಷಯದಲ್ಲಿ ಸಾಕಷ್ಟು ಅಧ್ಯಯನವನ್ನು, ಅನುಭವವನ್ನು ಹೊಂದಿರುವಂಥವ್ರು. ಅವರು ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಸರ್, ಸ್ವಾಗತ ನಿಮಗೆ. ಸರ್, ಇವತ್ತು BBMP ಒಂದು ಪ್ರಾಪರ್ಟಿ ಟ್ಯಾಕ್ಸ್ನ ಪ್ರಪೋಸ್ ಮಾಡಿದೆ. ಸೊ ಇದು ಭಾಳ ಅವೈಜ್ಞಾನಿಕವಾಗಿದೆ, ಅನ್ಸೈಂಟಿಫಿಕ್ ಆಗಿದೆ ಅನ್ನುವಂಥ ಒಂದು ಚರ್ಚೆ ನಡೀತಾ ಇದೆ. ಸೊ ಈ ಒಂದು ಅವೈಜ್ಞಾನಿಕವಾದಂಥ ಪ್ರಾಪರ್ಟಿ ಟ್ಯಾಕ್ಸ್ ಜಾರಿಗೆ ಬಂದರೆ ಏನೆಲ್ಲ ತೊಂದರೆ ಆಗುತ್ತೆ? ಸರ್, ಬೇಸಿಕಲಿ ಮೊದಲು ಹೆಂಗಿತ್ತು ಅಂದರೆ ಟ್ಯಾಕ್ಸು ಒಂದು ಪ್ರಾಪರ್ಟಿಯಲ್ಲಿ ರೆಂಟ್ ಎಷ್ಟು ಬರ್ತಾಯಿತ್ತು ಅದ್ರ ಮೇಲೆ ಫಿಕ್ಸ್ ಆಗ್ತಾಯಿತ್ತು. ರೆಂಟ್ ಜಾಸ್ತಿ ಬರೋರು ಜಾಸ್ತಿ ಕೊಡೋರು, ಕಮ್ಮಿ ಬರೋರು ಕಮ್ಮಿ ಕೊಡ್ತಾಯಿದ್ರು. ಇವಾಗ ಏನು ಮಾಡಿದ್ದಾರೆ ಅಂದರೆ ಗೈಡೆನ್ಸ್ ವ್ಯಾಲ್ಯೂ ಅಂತ. ಇವಾಗ ಗೈಡೆನ್ಸ್ ವ್ಯಾಲ್ಯೂ ಅಂದರೆ ಒಂದು ಫುಲ್ ಏರಿಯಾಗೆ ಒಂದು ಗೈಡೆನ್ಸ್ ವ್ಯಾಲ್ಯೂ ಇರ್ತದೆ. ಸೈಡ್ ರೋಡಲ್ಲಿ ಬೇರೆ ವ್ಯಾಲ್ಯೂ ಇರ್ತದೆ, ಚಿಕ್ಕ ಗಲ್ಲಿಗಳಲ್ಲಿರೋರಿಗೆ ವ್ಯಾಲ್ಯೂ ಇರ್ತದೆ. ಬಟ್ ಇವ್ರು ಹಂಗೆ ಮಾಡ್ತಾ ಇಲ್ಲ, ಟೋಟಲ್ ಏರಿಯಾಗೆ ಗೈಡೆನ್ಸ್ ವ್ಯಾಲ್ಯೂ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಗೈಡೆನ್ಸ್ ವ್ಯಾಲ್ಯೂ ಏನಕ್ಕೆ ಇರೋದು ಅಂದರೆ ಪ್ರಾಪರ್ಟಿ ಕೊಂಡ್ಕೋಬೇಕು, ಮಾರಬೇಕು ಅಂದರೆ ಗೈಡೆನ್ಸ್ ವ್ಯಾಲ್ಯೂ. ಇಟ್ ಈಸ್ ನಾಟ್ ಫಾರ್ ಪೇಯಿಂಗ್ ಟ್ಯಾಕ್ಸಸ್. ನೀವು ಅಲ್ಲಿ ಹೆಂಗೆ ಮಾಡಿದ್ದೀರಾ ಇವಾಗ ಅಂದರೆ ಇರೋದೆಲ್ಲ ನಿಮಗೆ ಕೊಟ್ಬಿಟ್ಟು ನಾವು ಬಿಲ್ಡಿಂಗ್ನ ಮಾರಿಬಿಟ್ಟು ಹೋಗ್ಬೇಕಷ್ಟೇ. ಅದನ್ನು ನಾವು ಮಾಡೋಕ್ಕಾಗೋದಿಲ್ಲ. ಇವತ್ತು ನೀವು ಈವನ್ ದಿ ಸ್ಮಾಲೆಸ್ಟ್ ಸೈಟ್ at a far off area at the outskirts of Bangalore will be 200 to 250% minimum increase. ಅದು ನೀವು ಸಿಟಿ ಸೆಂಟ್ರಲ್ಲಿ ಸ್ವಲ್ಪ ಪಾಶ್ ಏರಿಯಲ್ಲಿ ತೊಗೊಂಡ್ರೆ 400 to 500% ಇನ್ಕ್ರೀಸ್. ಸೊ ಹೂ ಕ್ಯಾನ್ ಬೇರ್ ಆಲ್ ದೀಸ್ ಥಿಂಗ್ಸ್? ಇಟ್ ಈಸ್ ನಾಟ್ ಪಾಸಿಬಲ್. ಅದಾಗದೇ ಇಲ್ಲ. ಅದನ್ನು ಮಾಡ್ತಾ ಇರೋದು ಐ ಥಿಂಕ್ ಇಟ್ ಈಸ್ ಅ ವೆರಿ ವೆರಿ ಡೇಂಜರಸ್ ಮೂವ್ ವಾಟ್ ದೇ ಆರ್ ಡೂಯಿಂಗ್. ಅದೊಂದು. ಇನ್ನೊಂದು ಏನು ಅಂದರೆ ಯಾವುದೇ ನೋಟಿಫಿಕೇಷನ್, ಗೆಜೆಟ್ ನೋಟಿಫಿಕೇಷನ್ ಏನೇ ಕೊಟ್ಟರು 45 days ಟೈಮ್ ಕೊಡಬೇಕು ಫಾರ್ ಪಬ್ಲಿಕ್ ರಿಯಾಕ್ಷನ್. ಇವ್ರು ಬರೀ 15 ದಿವಸ ಕೊಟ್ಬಿಟ್ಟು ನೀವು ರಿಯಾಕ್ಷನ್ ಮಾಡಿ ಅಂದರೆ ಅದು ತಪ್ಪು ಸರ್. ಅದು ದಿ ಗೌರ್ಮೆಂಟ್ ಲಾ ಕ್ಲಿಯರ್ಲಿ ಸೇಸ್ 45 days ಟೈಮ್ ಶುಡ್ ಬಿ ಗಿವನ್. ಇವತ್ತು ನೀವು ಏನು ಹೇಳಿದ್ದೀರಾ ಅದನ್ನೆಲ್ಲ ನಾವು ಓದಿ ಅರ್ಥ ಮಾಡಿಕೊಂಡು ಅದು ಮಾಡೋದಕ್ಕಾದರೂ ಟೈಮ್ ಬೇಕು. ಇವಾಗ ಅದು ಕೊಡ್ತಾ ಇಲ್ಲ, 15 ದಿವಸದಲ್ಲಿ ಮಾಡಿಬಿಡಿ ಅಂತ ಇದ್ದಾರೆ. ಅದೊಂದು. ಇನ್ನೊಂದು ಏನು ಅಂದರೆ ಇವತ್ತು SAS ಸಿಸ್ಟಮ್ ಇರೋದು ತುಂಬ ಚೆನ್ನಾಗಿದೆ ಸಿಸ್ಟಮ್. ನೀವು ಅದರಲ್ಲಿ 3%, 4%, 5% ಇನ್ಕ್ರೀಸಿ. ಇವಾಗ ಏನಾಗಿದೆ ಅಂದರೆ ಸರ್, ಎಲ್ಲ ಲೀಸ್ ಅಗ್ರಿಮೆಂಟ್ಸು ಅವ್ರ ಹತ್ರ ಇದೆ, ಲೀಸ್ ಅಗ್ರಿಮೆಂಟ್ಗಳಿದೆ. ಅದರಲ್ಲೆಲ್ಲ ಕ್ಲಿಯರ್ ಆಗಿರ್ತದೆ ವರ್ಷಕ್ಕೆ 3% ಇಲ್ಲ 5% ಇನ್ಕ್ರೀಸ್ ಅನ್ನೋದು ಇದ್ದೇ ಇರ್ತದೆ. ಅದರ ಪ್ರಕಾರ ಮಾಡಿ 3%, 5% ಯಾರೂ ಏನು ಬೇಜಾರು ಪಡೋದಿಲ್ಲ, ಕಟ್ಕೊಂಡು ಹೋಗ್ತಾರೆ. ತಮಾಷೆ ಏನು ಅಂದರೆ ಇವ್ರು SAS ಸಿಸ್ಟಮ್ ಶುರು ಮಾಡಿ ಈಗಾಗಲೇ 12-13 ವರ್ಷ ಆಯಿತು, 13 ವರ್ಷ ಆಗಿದೆ. ಇವತ್ತಕ್ಕೂ 55 to 60% ಆಫ್ ದಿ ಪ್ರಾಪರ್ಟೀಸ್ ಟ್ಯಾಕ್ಸ್ ಕಟ್ತಾ ಇಲ್ಲ. ಅದನ್ನು ಇವರು ಕಲೆಕ್ಟ್ ಮಾಡ್ತಾ ಇಲ್ಲ. ಐ ರಿಯಲಿ ಡೋಂಟ್ ನೋ ವಾಟ್ ಈಸ್ ದ ರೀಸನ್. ಅದನ್ನು ಕಲೆಕ್ಟ್ ಮಾಡಿದ್ರೆ ನಿಮಗೆ ಬೇಕಾದಷ್ಟು ದುಡ್ಡು ಬರ್ತದೆ. ನೀವು ಯಾರ ಹತ್ರನೂ ಇನ್ಕ್ರೀಸ್ಗೆ ಹೋಗ್ಬೇಕಾಗಿಲ್ಲ, ಹೊಸ ಟ್ಯಾಕ್ಸು ಹಾಕಬೇಕಾಗಿಲ್ಲ. ಇವಾಗ ಏನಾಗೋಗ್ಬಿಟ್ಟಿದೆ, ಅದನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ನೀವು ಬೇರೆ ಒಂಥರ ಒಂದು ಸ್ಕೀಮ್ ಮಾಡ್ತಾ ಇದ್ದೀರಾ. ಅದರಲ್ಲೂ 100% ಕಟ್ತಾರಾ ಇಲ್ಲೋ ಗೊತ್ತಿಲ್ಲ. ತಿರ್ಗಿ ಅಲ್ಲೂ 40-50% ಕಟ್ಟಿದ್ರೆ ಪ್ರಯೋಜನ ಇಲ್ಲ. ಯಾರು ತೆರಿಗೆ ಕಟ್ತಾ ಇದ್ದಾರೆ ಅವ್ರಿಗೆ ಹೊರೆ ಆಗುತ್ತೆ, ವ್ಯಾಪ್ತಿಗೆ ಬರ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲಿ. ಯಾವುದೇ ಒಂದು ಗೌರ್ಮೆಂಟ್ ಇದು ಮಾಡಿಕೊಂಡಾಗ ಎಲ್ಲರೂ ಕಟ್ಟೋಂಗೆ ದೇ ಶುಡ್ ಹ್ಯಾವ್ ಎನ್ ಅಬ್ಸರ್ವೇಷನ್. ಅದಾಗ್ತಾ ಇಲ್ಲ ಇಲ್ಲಿ. ಎಲ್ಲರೂ ಕಟ್ತಾ ಇಲ್ಲ. ಅದರಿಂದ ಪ್ರಾಬ್ಲಮ್ ಏನು ಅಂದರೆ ಅವ್ರಿಗೂ ತೆರಿಗೆ ಕಮ್ಮಿ ಬರ್ತಾ ಇದೆ. ನಾವು ಹೆಂಗಪ್ಪ ಇನ್ಕ್ರೀಸ್ ಮಾಡೋದು ಅಂತ ಟ್ರೈ ಮಾಡ್ತಾರೆ. ಆಗಲಿಲ್ಲ ಅಂದರೆ ಇದೆ ಟ್ಯಾಕ್ಸ್ಗೆ ಇನ್ಕ್ರೀಸಿಗೆ ಬರೋದು. ದಿಸ್ ಈಸ್ ದಿ ಫೈನಲ್ ಸೊಲ್ಯೂಷನ್ ದೇ ವಾಂಟ್. ಸೊ ದಯವಿಟ್ಟು ಇದನ್ನು ನಾವು ಮಾಡಬೇಡಿ ಅಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ. SAS ಸಿಸ್ಟಮ್ ಈಸ್ ಅ ವೆರಿ ಗುಡ್ ಸಿಸ್ಟಮ್ ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಸಿಸ್ಟಮ್ಸ್ ವಿಚ್ ಹ್ಯಾವ್ ಬಿನ್ ಫಾಲೋಡ್. ಆಮೇಲೆ ಅದರಲ್ಲೂ ಅವರು ಸೈಂಟಿಫಿಕ್ಕಾಗಿ ಮಾಡಿದ್ದಾರೆ. ಇವಾಗ ಹಾಸ್ಪಿಟಲ್ಸ್ಗೆ, ಸ್ಕೂಲ್ಸ್ಗೆ, ಕಾಲೇಜಸ್ಗೆ, ಪಬ್ಲಿಕ್ ಅಮ್ಯುನಿಟಿ ಸಿಸ್ಟಮ್ಸ್ಗೆ ಅದು ಬೇರೆ ಬೇರೆ ತೆರಿಗೆ ಮಾಡಿ ಯಾವ್ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಮಾಡಿದ್ದಾರೆ. ಇವಾಗ ಹಂಗಿಲ್ಲ. ಇವತ್ತು ನೀವು ಬೆಂಗಳೂರಲ್ಲಿ ಖಾಲಿ ಸೈಟ್ ಇದ್ದರೂ ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೆ ಏನು ನೀವು ಫೆಸಿಲಿಟಿ ಕೊಡೋದೇ ಇಲ್ಲ. ಈ ಪ್ರಾಪರ್ಟಿ ಟ್ಯಾಕ್ಸ್ ಇಂಪ್ಲಿಮೆಂಟ್ ಆಗಿದ್ದೇ ಆದರೆ ಇಂಡಸ್ಟ್ರಿ ಮೇಲೆ ಯಾವ ರೀತಿ? ಇಂಡಸ್ಟ್ರಿ ಮೇಲೆ ಬಿಗ್ಗೆಸ್ಟ್ ಹಿಟ್ ಆಗೋದು. ಯಾಕೆಂದರೆ ಇವತ್ತು ಮನೆಗಳು ಅಂದರೆ 30, 40, 40, 60, 80, 100 ಮ್ಯಾಕ್ಸಿಮಮ್ ನಿಮಗೆ ಒಂದು 10,000 ಅಡಿ 15,000 ಅಡಿ ಇರ್ಬೋದು ಮನೆ. ಇವತ್ತು ಇಂಡಸ್ಟ್ರಿ ಅಂದರೆ ನಿಮಗೆ ಮಿನಿಮಮ್ ನಿಮಗೆ ಅರ್ಧ ಎಕರೆಯಿಂದ 5-6 ಎಕರೆ ಬರ್ತದೆ. ಅವರೆಲ್ಲ ಹೆಂಗೆ ಉಳಿತಾರೆ ಸರ್? ಅವರು ಇವಾಗ ಇರೋದೇ ಸತ್ತೋಗಿದ್ದಾರೆ ಇಂಡಸ್ಟ್ರೀಸು. ಅದರಲ್ಲಿ ನೀವು ಟ್ಯಾಕ್ಸೂ ಮಾಡಿ ಅಂದರೆ ದೇ ಕೆನಾಟ್ ಸರ್ವೈವ್. ದಿ ಇಂಡಸ್ಟ್ರೀಸ್ ವಿಲ್, ಅದೇ ಹೇಳಿದ್ರಲ್ಲ ಇವಾಗ ವಿ ವರ್ ಡಿಸ್ಕಸಿಂಗ್, ಫೈನಲಿ ವಾಟ್ ವಿಲ್ ಹ್ಯಾಪನ್, ದಿಸ್ ವಿಲ್ ಬಿಕಮ್ ಬರಿಯಲ್ ಗ್ರೌಂಡ್. ಎಲ್ಲರೂ ವಿಲ್ ಸೆಲ್ ದಿ ಪ್ರಾಪರ್ಟೀಸ್ ಆ್ಯಂಡ್ ಗೋ. ದಿ ಗೌರ್ಮೆಂಟ್ ವಿಲ್ ಬಿ ಇನ್ ಎ ಬಿಗ್ ಪ್ರಾಬ್ಲಮ್ ಆ್ಯಂಡ್ ಮೆಸ್.
earnestly request the media to highlight it to the common man, because today common man is feeling that only 5% or 10% increase ಮಾಡ್ತಾ ಇದೀವಿ ಓದ್ ಟ್ಯಾಕ್ಸ್ ಕಂತಿ, ಸೊ ದೇ ಆರ್ ಆಲ್ ಹ್ಯಾಪಿ. ಬಟ್ ಅವ್ರು ಪರ್ಸ್ನಲ್ಲಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇವಾಗ ನೀವು ಗೋ ಇನ್ ಟು ದೋಸ್ ಕ್ಲಾಸಸ್, ಫಸ್ಟು ನೀವು ಬಿಲ್ಡಿಂಗ್ ಎಷ್ಟು ಕಟ್ಟಿದ್ದೀರೋ ಅದ್ರ ರೇಟ್ ಮೇಲೆ ಟ್ಯಾಕ್ಸು. ಮೊದಲು ಹೆಂಗಿತ್ತು ಅಂದರೆ ನಂಬರ್ ಆಫ್ ಇಯರ್ಸ್ ಮೇಲೆ ಡಿಪ್ರಿಸಿಯೇಷನ್ ಕೊಡೋರು, ಇವಾಗ ಹಂಗಿಲ್ಲ. ಇವತ್ತು ಸಪೋಸಿಂಗ್ ನಿಮಗೆ 10,000 ರೂಪಾಯಿ ಟ್ಯಾಕ್ಸ್ ಬಂದರೆ 60% ನಿಮಗೆ ಮ್ಯಾಕ್ಸಿಮಮ್ ಯು ಹ್ಯಾವ್ ಟು ಟೇಕ್ ಓವರ್, ಅದ್ರ ಬಿಕ್ಕಿದ್ದು ಕೊಡ್ತಾ ಇಲ್ಲ. ಅದಾದಮೇಲೆ ನಮ್ಮ SAS ಅಲ್ಲಿ ಹೆಂಗಿತ್ತು, 75 to 80% ಆಫ್ ದಿ ಲ್ಯಾಂಡ್ ಏರಿಯಾ ನೀವು ಬಿಲ್ಡಿಂಗ್ ಕಟ್ಟಿದ್ರೆ ನೀವು ಖಾಲಿ ಸೈಟಿಗೆ ಕಟ್ಟಬೇಕಾಗಿಲ್ಲ. ಇವತ್ತು ಹೆಂಗಿದೆ, ನೀವು ಖಾಲಿ ಸೈಟ್ಗೂ ಕಟ್ಟಬೇಕು, ಬಿಲ್ಡಿಂಗೂ ಕಟ್ಟಬೇಕು, ಕಾರ್ ಪಾರ್ಕಿಂಗಿಗೆ ಒಂದು ರೇಟು, ನೀವು ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದರೆ ಅದಕ್ಕೊಂದು ರೇಟು, ಎಲ್ಲ ನೀವು ಲೆಕ್ಕ ಹಾಕ್ಬಿಟ್ಟು ವಿ ಆರ್ ಆಲ್ ಫರ್ಗೆಟಿಂಗ್ ದಿಸ್ ಈಸ್ ನಾಟ್ ಶೋನ್ ಎಸ್ ಅಡಿಷ್ನಲ್ ಸೆಸ್. ಇಫ್ ಯು ಆ್ಯಡ್ ದಿಸ್ ಸೆಸ್ ಇಟ್ ವಿಲ್ ಬಿ ನಾಟ್ 400, ಇಟ್ ವಿಲ್ ಬಿಕಮ್ 500. ಅದು ಇಟ್ ವಿಲ್ ಬಿಕಮ್ ಎ ಬಿಗ್ ಜಂಪ್ ಬಂದುಬಿಡ್ತದೆ. ಅದರಿಂದ ದಯವಿಟ್ಟು ಐ ಥಿಂಕ್ ದಿ ಗೌರ್ಮೆಂಟ್ ಶುಡ್ ಬಿಕಮ್ ರ್ಯಾಷನಲ್. Please sit with them again and calculate how to go about with the taxes and not take a rational decision to implement this act.